ಭಾಗಲಬ್ಧ ಸಂಖ್ಯೆಗಳು ಭಾಗ 3. ಇದರಲ್ಲಿ ಎರಡು ಭಾಗಲಬ್ಧ ಸಂಖ್ಯೆಗಳ ನಡುವೆ ಭಾಗಲಬ್ಧ ಸಂಖ್ಯೆಗಳನ್ನು ಯಾವ ರೀತಿ ಸುಲಭವಾಗಿ ಕಂಡುಹಿಡಿಯುವುದು ಅಂತ. ಉದಾಹರಣೆಗೆ 3ನೇ 2 ಮತ್ತು 2ನೇ 1 ಈ ಭಾಗಲಬ್ಧ ಸಂಖ್ಯೆಗಳ ನಡುವೆ ಭಾಗಲಬ್ಧ ಸಂಖ್ಯೆಗಳನ್ನು ಕಂಡುಹಿಡಿಯೋಣ. ಗಮನಿಸಬೇಕಾಗಿರುವಂತಹ ಅಂಶ ಏನು ಅಂತಂದರೆ, ಛೇದಗಳೇನಾಗಿದ್ದಾವೆ ಅಸಮವಾಗಿದೆ. ಅಸಮ ಛೇದಗಳಿದ್ದಾಗ ಯಾವ ರೀತಿ ಅವುಗಳ ನಡುವೆ ಭಾಗಲಬ್ಧ ಸಂಖ್ಯೆಗಳನ್ನು ಕಂಡುಹಿಡಿಯುವುದು ಅಂತ. ಈ ಛೇದಗಳಿಗೆ ನಾವು ಲಾಸಹ ತಗೊಂಡು ಮೊದಲು ಛೇದಗಳನ್ನು ಸಮಗೊಳಿಸೋಣ. 3 ಮತ್ತು 2ರ ಲಾಸಹ ಬಂದು 6 ಆಗಿರುತ್ತದೆ. ಈಗ ಛೇದವನ್ನು ಸಮಗೊಳಿಸೋಣ. 3ನೇ 2 ಯಾವ ಸಂಖ್ಯೆಯಿಂದ ನಾವು 3ಅನ್ನು ಗುಣಿಸಿದರೆ ನಮಗೆ 6 ಬರುತ್ತದೆ? 2ರಿಂದ. ಆ 2ರಿಂದ ಗುಣಿಸು ಮತ್ತು ಭಾಗಿಸು ಮಾಡಿ. 2 7 4, 2 3 6. ಅದೇ ರೀತಿ 2ನೇ 1ಕ್ಕೂ ಮಾಡೋಣ. ಯಾವ ಸಂಖ್ಯೆಯಿಂದ 2ಅನ್ನು ಗುಣಿಸಿದರೆ ನಮಗೆ ಲಾಸಹ 6 ಬರಬೇಕು, ಅಂದರೆ 3ರಿಂದ ಆಗುತ್ತೆ. 3ಅನ್ನು ಗುಣಿಸು ಭಾಗಿಸು ಮಾಡಿದ್ರೆ 3 2 6. 6ನೇ 3, 6ನೇ 4. ನೋಡಿ, 6ನೇ 4 ಮತ್ತು 6ನೇ 3 ಇವುಗಳ ನಡುವೆ ಇರುವಂಥ ಭಾಗಲಬ್ಧ ಸಂಖ್ಯೆಗಳನ್ನು ಕಂಡುಹಿಡಬೇಕು. ಎಷ್ಟು ಭಾಗಲಬ್ಧ ಸಂಖ್ಯೆಗಳು ಬೇಕು ನಮಗೆ ಅದು ಫಸ್ಟ್ ನಿರ್ಧಾರ ಮಾಡೋಣ. 4 ಭಾಗಲಬ್ಧ ಸಂಖ್ಯೆಗಳು ಅಂತ ಅಂದ್ಕೊಳ್ಳೋಣ. ಅದಕ್ಕೆ 1ಅನ್ನು ಕೂಡಿ 5 ಆಗುತ್ತದೆ. ಈಗ ನಾನು ಛೇದ ಅಂಶವನ್ನು 5ರಿಂದ ಗುಣಿಸು ಮತ್ತು ಭಾಗಿಸು ಮಾಡ್ತೀನಿ. = 4 5 20, 5 6 30. ಇದನ್ನು ಅಷ್ಟೇ 6/6ನೇ 3 ಇಂಟು ಗುಣಿಸು ಬೈ ಭಾಗಿಸು = 15 30. ನೋಡಿ, 30ನೇ 15, 30ನೇ 20 ಇವುಗಳ ನಡುವೆ ನಮಗೆ ಸಂಖ್ಯೆಗಳು ಸಿಗ್ತವೆ. 15 ಆದ ಮೇಲೆ ಬರುವಂಥ ಸಂಖ್ಯೆ ಬಂದು 16, 17/30, 18/30, 19/30, 20/30. ನೋಡಿ, ಈ 4 ಸಂಖ್ಯೆಗಳು ಭಾಗಲಬ್ಧ ಸಂಖ್ಯೆಗಳಾಗಿವೆ. ನಮಗೆ ಸಂಕ್ಷಿಪ್ತ ರೂಪದಲ್ಲಿ ಬೇಕಾದರೂ ಇಟ್ಕೋಬೋದು. ನಾವು 16 ಮತ್ತು 30 ಭಾಗ ಆಗ್ತವೆ. 18/30 ಇವುಗಳನ್ನು ಸಂಕ್ಷಿಪ್ತ ರೂಪದಲ್ಲಿ ಬೇಕಾದರೂ ನಾವು ಪ್ರತಿನಿಧಿಸ್ಬೋದು. ಥ್ಯಾಂಕ್ ಯು.